ವೀಕ್ಷಕರೇ, ನಿಮಗೆ ಫಾಸ್ಟೆಸ್ಟ್ ಅಪ್ಡೇಟ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ, ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಿಮಗೆ ಅಲ್ಲಿ ತುಂಬ ಬೇಗನೆ ಅಪ್ಡೇಟ್ ಸಿಗುತ್ತೆ. ಯಾರು ಎಲಿಮಿನೇಟ್ ಆಗ್ತಾರೆ, ಯಾರಿಗೆ ಟಿಕೆಟ್ ಫಿನಾಲೆ ಟಾಸ್ಕ್ ಗೆದ್ದರು, ಯಾರು ಹೊಸ ಟಾಸ್ಕ್ಗಳನ್ನೆಲ್ಲ ಗೆದ್ದರು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ಹೋಗಿ ಜಾಯ್ನ್ ಆಗಿ ವೀಕ್ಷಕರೇ, ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ಅಲ್ಲಿ ನಿಮಗೆ ಅಪ್ಡೇಟ್ಗಳು ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಲಿಂಕ್ ನೋಡ್ಕೊಬನ್ನಿ. ಇನ್ನು ಬಿಗ್ ಬಾಸ್ ಅವರು ಹೊಸ ಪ್ರೊಮೋ ಬಿಟ್ಟಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವೀಕ್ಷಕರೇ. ನೀವೆಲ್ಲ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಕೊನೆಗೂ ಬಂದೇ ಬಿಡ್ತು ಟಿಕೆಟ್ ಟು ಫಿನಾಲೆ ಟಾಸ್ಕ್. ಸೊ ಇದಕ್ಕೆ 6 ಜನ ಸೆಲೆಕ್ಟ್ ಆಗಿದ್ರು. ಅವ್ರು ಯಾರು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೂ ಗುರುವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಬಗ್ಗೆಯೂ ಸಹ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಯಾರು ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಿಲ್ಲ, ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ನ ಹೋಗಿ ಜಾಯ್ನ್ ಆಗಿ ವೀಕ್ಷಕರೇ. ಸೊ ಇನ್ನು ವಿಷಯಕ್ಕೆ ಬಂದರೆ, ಬಿಗ್ ಬಾಸ್ ಅವರು ಮಧ್ಯಾಹ್ನ ಒಂದು ಟಾಸ್ಕ್ನ ಬಿಟ್ಟರು, ಒಂದು ಪ್ರೊಮೋನ ಬಿಟ್ಟರು ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಏನಪ್ಪ ಈ ಪ್ರೊಮೋ ಅನ್ನೋದಾದರೆ ವೀಕ್ಷಕರೇ, ಅದು ಟಿಕೆಟ್ ಟು ಫಿನಾಲೆ ಟಾಪ್ 6ಗೆ ಎಂಟ್ರಿ ಕೊಡೋ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. 6 ಜನ ಕಂಟೆಸ್ಟೆಂಟ್ಗೆ. ನಿಮಗೆ ಇನ್ನೊಂದು ಟಾಸ್ಕ್ನ ಬಿಟ್ಟಿದ್ರು, ಅದು ಧ್ರುವಂತ್ ಹಾಗೂ ರಘು ಅವ್ರಿಗೆ ವೀಕ್ಷಕರೇ. ಸೊ ಅವರಿಬ್ಬರಲ್ಲಿ ಯಾರು ಗೆದ್ರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಅದು ರಘು ಅವರು ವೀಕ್ಷಕರೇ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅವರು ಟಾಪ್ 6ಗೆ ಎಂಟ್ರಿ ಕೊಟ್ಟರು, ಅಂದರೆ ಟಾಸ್ಕ್ ಆಡೋಕ್ಕೆ ಟಿಕೆಟ್ ಟು ಫಿನಾಲೆ. ಸೊ ಅದರಾಗಿ 6 ಜನ ಸೆಲೆಕ್ಟ್ ಆಗಿದ್ರು ವೀಕ್ಷಕರೇ. ಅದು ಅಶ್ವಿನಿ, ಧನುಷ್ ಹಾಗೂ ಕಾವ್ಯ ಹಾಗೂ ರಘು ಅವರು ವೀಕ್ಷಕರೇ. ಸಾರಿ, 4 ಜನ ಸೆಲೆಕ್ಟ್ ಆಗಿದ್ದು. ಸ್ವಲ್ಪ ಏನೋ ಮಿಸ್ಟೇಕ್ ಆಗಿತ್ತು. 4 ಜನ ಸೆಲೆಕ್ಟ್ ಆಗಿದ್ರು. ಸೊ ಅವ್ರಿಗೆ ಬ್ಯಾಕಪ್ ಆಗಿ ಇನ್ನೂ 4 ಜನನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ನಿಮ್ಗೆ ಒಬ್ಬರು ಯಾರು ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಗೊತ್ತಿರ್ಬೋದು, ಇಬ್ಬರದು ಗೊತ್ತಿರ್ಬೋದು ನಿಮಗೆ. ಮೊದಲನೇದಾಗಿ ಅಶ್ವಿನಿ ಅವರು, ನಿಮ್ಗೆ ಗೊತ್ತಿರ್ಬೋದು ಯಾರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂತ. ಅದು ಧ್ರುವಂತ್ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಕಾವ್ಯ ಅವರು ಯಾರನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ವೀಕ್ಷಕರೇ ಆಲ್ರೆಡಿ. ಅದು ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ ವೀಕ್ಷಕರೇ. ಸೊ ಗಿಲ್ಲಿ ಅವ್ರನ್ನ ಕಾವ್ಯ ಅವರು ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಹೇಳ್ಬೋದು. ಅದರ ನಂತರ ಧನುಷ್ ಅವರು ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಈ ಅಪ್ಡೇಟ್ ಸಿಕ್ಕಿಲ್ಲ ವೀಕ್ಷಕರೇ. ಸಿಕ್ಕಿದ್ರೆ ನಿಮಗೆ ಪಕ್ಕಾ ತಿಳಿಸ್ಕೊಡ್ತೀನಿ. ಸೊ ಯಾರಿಗೆ ಯಾವುದೇ ರೀತಿಯಾದ ಇಂಜುರಿಗಳಾದ್ರೂ ಹಿಂದೆ ಬ್ಯಾಕಪ್ ನಿಂತಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಬ್ಲ್ಯಾಕ್ ಮಾಸ್ಕ್ ಹಾಕೊಂಡು. ಸೊ ಅವರು ಇವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದು ಏನಪ್ಪ ಅಂದರೆ, ರಘು ಅವರ ಪರ ರಾಶಿಕ್ ಅವರು ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಏನಪ್ಪ ಈ ಟಾಸ್ಕು, ಅದ್ರ ಬಗ್ಗೆ ವಿವರನ ಕೊಡ್ತೀನಿ ವೀಕ್ಷಕರೇ. ಏನಪ್ಪ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಕಡ್ಡಿಗಳನ್ನ ಹಾಕಿರ್ತಾರೆ ವೀಕ್ಷಕರೇ. ನೀವು ನೋಡ್ತಿರ್ಬೋದು, ಇಲ್ಲಿ ಎಲ್ಲರೂ ಸಪೋರ್ಟ್ ಹತ್ತಾ ಇದ್ದಾರೆ. ಸೊ ಆ ಕಡ್ಡಿಗಳನ್ನ ಅವರ ಬ್ಯಾಕಪ್ ಪ್ಲೇಯರ್ಸ್ಗಳೇನಿರ್ತಾರೆ ಅವರೆಲ್ಲ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿರ್ತಾರೆ ಕಡ್ಡಿಗಳನ್ನ. ಆ ಕಡ್ಡಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಬಂದು ಒಂದು ಸೀಮಿತವಾದ ಬಾಕ್ಸ್ ಒಳಗಡೆ ಹಾಕಬೇಕು. ಸೊ ಆ ಬಾಕ್ಸಿಂದ ಈ ಕಂಟೆಸ್ಟೆಂಟ್ ಏನಿರ್ತಾರೆ, ಸೆಲೆಕ್ಟ್ ಆಗಿರೋ ಕಂಟೆಸ್ಟೆಂಟ್, ಅವರೆಲ್ಲ ಅದನ್ನು ತಗೊಂಡು ಈ ಲ್ಯಾಡರ್ ಥರ ಮಾಡಬೇಕು. ಲ್ಯಾಡರ್ ಥರ ಮಾಡಿ ಹತ್ಕೊಂಡು ಮೇಲೆ ಹೋಗಿ ಜೈ ಬಿಗ್ ಬಾಸ್ ಅಂತ ಹೇಳಬೇಕು. ನೀವು ಕಳೆದ ಸೀಸನ್ ನೋಡಿರ್ಬೋದು, ಹನುಮಂತ್ ಅವ್ರಿಗೆ ಈ ಟಾಸ್ಕ್ ಕೊಟ್ಟಿದ್ರು. ಸೊ ಅವರು ಗೆದ್ದು ಟಿಕೆಟ್ ಟು ಫಿನಾಲೆ ಪಡ್ಕೋತಾರೆ ಹಾಗೂ ಕೊನೆಯ ಕ್ಯಾಪ್ಟನ್ ಸಹ ಆಗ್ತಾರೆ ಆ ಸೀಸನಲ್ಲಿ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಧನುಷ್ ಅವ್ರಿಗೂ ಸಹ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ಸೊ ಯಾರು ಈ ಟಾಸ್ಕ್ನ ಗೆದ್ರು ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಕಂಪ್ಲೀಟ್ ಆಗಿ. ಇನ್ನು ತುಂಬ ಚೆನ್ನಾಗಿ ಆಡ್ತಿದ್ರು ಅಂತ ಹೇಳ್ಬೋದು. ಇಬ್ಬರಿಗೆ ಸ್ವಲ್ಪ ಇಂಜುರಿ ಆಗಿದೆ ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಅದು ಯಾರಿಗಪ್ಪ ಅಂದರೆ ಧನುಷ್ ಹಾಗೂ ಅಶ್ವಿನಿ ಅವ್ರಿಗೆ. ನೀವು ಪ್ರೊಮೋದಲ್ಲಿ ನೋಡಿರ್ಬೋದು, ಇಬ್ಬರು ಸಹ ಬೀಳ್ತಾ ಇರ್ತಾರೆ. ಸೊ ಅಶ್ವಿನಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ಯಾಕಂದರೆ ಅವ್ರು ವುಮೆನ್ ಅಲ್ವಾ. ಸೊ ಆದ್ದರಿಂದ ಅಂದರೆ ಅಂಡರ್ ಎಸ್ಟಿಮೇಟ್ ಅಂತ ಅಲ್ಲ, ಸ್ವಲ್ಪ ಜಾಸ್ತಿ ಏಟ್ ಆಗಿರ್ಬೋದು. ಅವ್ರ ರಿಯಾಕ್ಷನ್ ನೋಡಿದ್ರೆ, ಮನೆಯವರ ರಿಯಾಕ್ಷನ್ ನೋಡಿದ್ರೆ ಅಶ್ವಿನಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಏಟ್ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಅದು ಧನುಷ್ ಅವರು ಸ್ವಲ್ಪ ಏನೋ ಏಟ್ ಆಗಿಲ್ಲ ಅಂತ ಅನ್ಕೋತೀನಿ. ಅವರು ಸ್ವಲ್ಪ ಫಿಟ್ಟಾಗಿ ಇದ್ರು, ಅವ್ರು ಫಿಸಿಕಲಿ ಫಿಟ್ ಆಗಿದ್ರು ವೀಕ್ಷಕರೇ. ಸೊ ಅದರಿಂದ ಅವ್ರಿಗೆ ಏನೂ ಏಟಾಗಿಲ್ಲ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ಈ ಟಾಸ್ಕ್ ಗೆದ್ದವರು ಯಾರು ಫಸ್ಟ್ ಟಿಕೆಟ್ ಟು ಫಿನಾಲೆ ತಗೊಂಡಿದ್ದು ಅಂತ ನೋಡೋದಾದ್ರೆ ವೀಕ್ಷಕರೇ, ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಧನುಷ್ ಅವರು ಈ ಟಾಸ್ಕ್ನ ಗೆದ್ದಿದ್ದಾರೆ ಅಂತ. ಅವ್ರಿಗೆ ಟಿಕೆಟ್ ಟು ಫಿನಾಲೆ ಅಪ್ಡೇಟ್ ಬಂದಿದೆ. ಟಿಕೆಟ್ ಟು ಫಿನಾಲೆ ಟಿಕೆಟ್ನ ತೊಗೊಂಡಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ವೀಕ್ಷಕರೇ. ಕನ್ಫರ್ಮ್ ಆದರೆ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಒಂದು ಸ್ವಲ್ಪ 70% ಇಲ್ಲ 50% ಕನ್ಫರ್ಮ್ ಆಗಿದೆ. ಬಟ್ ಇನ್ನೂ ಕಂಪ್ಲೀಟಾಗಿ ಕನ್ಫರ್ಮ್ ಆಗಿಲ್ಲ ವೀಕ್ಷಕರೇ, ಯಾರು ಆಗಿರ್ಬೋದು. ಬಟ್ ನಮ್ಮ ಪ್ರಕಾರ ಏನೋ ಸ್ವಲ್ಪ ಅಪ್ಡೇಟ್ ಬಂದಿರೋ ಪ್ರಕಾರ ಧನುಷ್ ಅವರು ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ನೆಕ್ಸ್ಟ್ ವಿಷಯಕ್ಕೆ ಬಂದರೆ ವೋಟಿಂಗ್ ರಿಸಲ್ಟ್ ವೀಕ್ಷಕರೇ. ಇನ್ನೊಂದು ವಿಷಯ ಹೇಳಬೇಕು, ಅದು ಕಾವ್ಯ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ. ಸೊ ಯಾವುದೇ ರೀತಿಯಾಗಿ ಕಾವ್ಯ ಅವರು ಮನೆಯಿಂದ ಹೊರಗಡೆ ಹೋಗ್ತಾಯಿಲ್ಲ, ಅದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳ್ಬೋದು. ನಾವು ಮಾತ್ರ ಪಕ್ಕ 100% ನ್ಯೂಸ್ ಕೊಡ್ತೀನಿ ವೀಕ್ಷಕರೇ. ಸೊ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೆಲ್ಲ ಫೇಕ್ ನ್ಯೂಸ್ ವೀಕ್ಷಕರೇ. ಯಾರು ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ, ಯಾರು ಹೋಗ್ತಾರೆ ಅಂತ ನಿಮಗೆ ಮುಂದೆ ಬರುವಂಥ ವೀಡಿಯೋಸ್ಗಳು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇನ್ನು ವೋಟಿಂಗ್ ರಿಸಲ್ಟ್ಗೆ ಬಂದರೆ ವೀಕ್ಷಕರೇ, ಸೊ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಕೊನೆಯ ಸ್ಥಾನದಿಂದ ಬರೋಣ ವೀಕ್ಷಕರೇ. ಕೊನೆಯ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ಅದು ವೀಕ್ಷಕರೇ, ಯಾರೆಲ್ಲ ವೋಟ್ ಮಾಡಿಲ್ಲ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ಹೋಗಿ ವೋಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಜಾಸ್ತಿ ವೋಟ್ ಬಂದಿಲ್ಲ ಈ ವಾರ. ಸೊ ಅದೇ ರೀತಿಯಾಗಿ 7ನೇ ಸ್ಥಾನದಲ್ಲಿರೋದು ರಾಶಿಕ್ ಅವರು ವೀಕ್ಷಕರೇ. ಸೊ ಇವ್ರಿಗೆ 44,000 ವೋಟ್ಗಳು ಸಿಕ್ಕಿದೆ. ಇನ್ನು 6ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು
ರಘು ಅವರು. ಸೊ ಇವ್ರಿಗೆ 70,000 ಓಟ್ಗಳು ಸಿಕ್ಕಿದೆ. 5ನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅಶ್ವಿನಿ ಅವರು ವೀಕ್ಷಕರೇ. ಸೊ ಇವ್ರಿಗೆ 76,000 ಓಟ್ಗಳು ಸಿಕ್ಕಿದೆ. ಇನ್ನು 4ನೇ ಸ್ಥಾನದಲ್ಲಿರೋದು ಲೈಕ್ ಕಾವ್ಯ ಅವ್ರಿಗೆ 98,000 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಆಶ್ಚರ್ಯಕರವಾದದ್ದು ಧ್ರುವಂತ್ ಅವರು. ಸೊ ಇವ್ರಿಗೆ ಹತ್ತತ್ರ 1 ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ರಕ್ಷಿತ್ ಅವರು. ಸೊ ಇವ್ರಿಗೆ 1.5 ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 1ನೇ ಸ್ಥಾನದಲ್ಲಿ ಯಾರಪ್ಪ ಇದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಅದು ನನ್ ಅದರ್ ದೆನ್ ಗಿಲ್ಲಿ ಅವರು, ನಮ್ಮ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಇವ್ರಿಗೆ 2.5 ಲಕ್ಷ 2.25 ಲಕ್ಷನೇ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಯಾರೆಲ್ಲ ವೋಟ್ ಮಾಡಿಲ್ಲ ಬೇಗನೆ ಹೋಗಿ ವೋಟ್ ಮಾಡಿ, ಜಾಸ್ತಿ ಸಪೋರ್ಟ್ ಮಾಡಬೇಕು. ನೀವೆಲ್ಲ ನಿಮ್ಮ ಕಡೆಯಿಂದ ಸಪೋರ್ಟ್ ಬರಬೇಕು. ನನ್ನ ಕಡೆಯಿಂದ ವೋಟ್ ಹಾಕಿದ್ದೀನಿ. ಸೊ ನಿಮ್ಮ ಪ್ರಕಾರ ನಿಮ್ಮ ಕಡೆಯಿಂದ ಯಾರಿಗೆ ವೋಟ್ ಹಾಕ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ವೀಕ್ಷಕರೇ, ಇಷ್ಟ ಆಗಿತ್ತು ಲೈಕ್ ವೋಟಿಂಗ್ ರಿಸಲ್ಟ್ ಬಗ್ಗೆ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಪೂರ್ತಿ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಏನಾದ್ರು ಒಂದು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಅದನ್ನು ಸಹ ಕಮೆಂಟ್ ಮಾಡಿ ವೀಕ್ಷಕರೇ. ನೆಕ್ಸ್ಟ್ ವಿಡಿಯೋ ಬರೋಂತಲ್ಲಿ ಇಂಪ್ರೂವ್ ಮಾಡ್ಕೊಂಡು ಬೆಸ್ಟ್ ಕ್ವಾಲಿಟಿ ವಿಡಿಯೋನ ನಿಮಗೆ ಕೊಡ್ತೀನಿ ವೀಕ್ಷಕರೇ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ವೀಕ್ಷಕರೇ, ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಲೈಕ್ ನಿಮ್ಗೇನಾದ್ರು ಫಾಸ್ಟೆಸ್ಟ್ ಅಪ್ಡೇಟ್ ಬೇಕಂದರೆ ನೀವು ಜಸ್ಟ್ ಏನಿಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಮರೀದೇನೆ ಜಾಯ್ನ್ ಆಗಿ ವೀಕ್ಷಕರೇ. ಫಾಸ್ಟೆಸ್ಟ್ ಅಪ್ಡೇಟ್ ಅಲ್ಲೇ ಸಿಗೋದು ನಿಮಗೆ ಯೂಟ್ಯೂಬ್ಗಿಂತ ಮುಂಚೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ಗೆ ಜಾಯ್ನ್